ಕಾರು ಅಪಘಾತದಲ್ಲಿ ಹೆಬ್ಬಾಳ್ಕರ್ ಅವರು ಪಾರಾಗಿದ್ದಾರೆ. ಬೆಳಗಾವಿಗೆ ಮರಳುತ್ತಿದ್ದಾಗ ಕಿತ್ತೂರು ಬಳಿ ಮರಕ್ಕೆ ಡಿಕ್ಕಿ ಆಗಲಾಗಿತ್ತು. ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಸದ್ಯದ ಅವರ ಪರಿಸ್ಥಿತಿ ಏನು ಅನ್ನೋದನ್ನು ನೋಡೋದಾದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಬೆನ್ನು ಮತ್ತು ಕುತ್ತಿಗೆಗೆ ಭಾಗಕ್ಕೆ ನೋವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕ್ರ್ಯಾಕ್ ಬಂದಿದೆ ಮೂಳೆಯಲ್ಲಿ ಅನ್ನೋದನ್ನು ಕೂಡ ವೈದ್ಯರು ಹೇಳ್ತಾ ಇದ್ರು. ನಾಳೆ ಡಿಸ್ಚಾರ್ಜ್ ಮಾಡಲಾಗತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರು. ಇದಾದ ನಂತರ 1 ತಿಂಗಳ ಕಾಲ ಬೆಡ್ ರೆಸ್ಟನ್ನು ಮಾಡಬೇಕಾಗತ್ತೆ ಅಂತ ವೈದ್ಯರು ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ರಿಯಾಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸಿ ಟಿ ರವಿ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಚನ್ನರಾಜ್ ಹಟ್ಟಿಕೋಳಿ ಅವರು ಮಾತನಾಡಿದ್ದಾರೆ. ನಮಗೆ ಬೇಕಾದ ಮರು ಸಂಕ್ರಮಣ ಮುಗಿಯೋವರೆಗೂ ಎಚ್ಚರಿಕೆಯಿಂದ ಇರುವಂತೆ ಭವಿಷ್ಯ ನುಡಿದಿದ್ರು. ಇಂತಹ ಘಟನೆಗಳು ಜರುಗುತ್ತೆ ಅಂತ ಅಂದಿದ್ರು. ಆದರೂ ನಮ್ಮಿಂದಲೇ ಅಚಾತುರ್ಯ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಅವರು ಕೂಡ ಇದೇ ಕಾರ್ನಲ್ಲಿದ್ದರು. ಅವ್ರಿಗೂ ಕೂಡ ತಲೆಭಾಗಕ್ಕೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಇವರಿಗೇನೋ ಭವಿಷ್ಯ ಹೇಳಿದ್ರಂತೆ ಯಾರೋ, ಹುಷಾರಾಗಿರಿ, ಸ್ವಲ್ಪ ಸಮಸ್ಯೆ ಆಗತ್ತೆ, ಈ ಥರದ ಘಟನೆಗಳು ಅವಘಡಗಳು ನಡೆಯುತ್ತೆ ಅಂತ. ಆದರೂ ಕೂಡ ನಮ್ಮದೇ ಅಚಾತುರ್ಯದಿಂದ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಏನು ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ, ಡಿಸ್ಚಾರ್ಜ್ 2 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು ನಾಯಕರುಗಳು ಕರೆ ಮಾಡಿ ಮಾಹಿತಿಯನ್ನು ಕೇಳಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ಹಾಗೆಯೇ CM ಸೇರಿದಂತೆ ಅನೇಕ ನಾಯಕರುಗಳು ಕರೆ ಮಾಡಿ ಹೇಗಿದ್ದಾರೆ, ಸದ್ಯ ಆರೋಗ್ಯ ಯಾವ ರೀತಿ ಆಗಿದೆ ಅಂತೆಲ್ಲ ವಿಚಾರಿಸಿದ್ದಾರೆ.